ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಟೇಸ್ಟಿಯಾದ ಹಾಗೂ ಆರೋಗ್ಯಕರವಾದ ಪುಳಿಯೋಗರೆ ಗೊಜ್ಜನ್ನು ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ನೋಡೋಣ. ಈ ರೀತಿಯಾಗಿ ಗೊಜ್ಜನ್ನು ರೆಡಿ ಮಾಡಿಕೊಂಡು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ ಮಿನಿಮಮ್ 1.5 ಇಂದ 2 ತಿಂಗಳವರೆಗೂ ಇದನ್ನು ಸ್ಟೋರ್ ಮಾಡ್ಬೋದು. ಈ ರೀತಿಯಾಗಿ ಗೊಜ್ಜನ್ನು ಮಾಡಿಟ್ಕೊಂಡ್ರೆ ಕೆಲವೊಮ್ಮೆ ಸಾರು ಸಾಂಬಾರು ಈ ಥರದ್ದು ಕಡಿಮೆ ಬಂದಾಗ ಸಹ ನಾವು ಇಮಿಡಿಯೇಟಾಗಿ ರೈಸನ್ನು ಕಲಸಿ ಊಟ ಮಾಡ್ಬೋದು. ಅದಲ್ಲದೇನು ಬ್ರೇಕ್ಫಾಸ್ಟ್ಗಾಗಲಿ ಲಂಚ್ ಬಾಕ್ಸ್ಗಾಗಲಿ ಈ ರೀತಿಯಾಗಿ ಗೊಜ್ಜು ಮಾಡಿಟ್ಕೊಂಡ್ರೆ ಈಸಿಯಾಗಿ ಟಿಫನನ್ನು ರೆಡಿ ಮಾಡ್ಕೋಬೋದು. ಈಗ ಮಾಡುವ ವಿಧಾನವನ್ನು ನೋಡೋಣ. ಒಂದು ಬಾಣಲಿಗೆ 4 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ. ಕಡಲೆಬೇಳೆ ಸ್ವಲ್ಪ ಹುರಿದ ನಂತರ 4 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳಿ. ನಿಮಗೆ ಗೊತ್ತಾಗಲ್ಲ ಅಂದರೆ ಇದೆಲ್ಲವನ್ನು ಸಪ್ರೇಟಾಗೆ ಹುರ್ಕೊಳ್ಳಿ. ನಾನಿಲ್ಲಿ ಇವೆಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಹುರಿದಿದ್ದೀನಿ. ಟೇಬಲ್ ಸ್ಪೂನು ಮತ್ತು ಟೀ ಸ್ಪೂನಿಗೆ ಡಿಫ್ರೆನ್ಸ್ ಇರುತ್ತೆ. ನಂತರ 4 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಸಹ ಇದಕ್ಕೇ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಕಪ್ಪಾಗದೇ ಇರೋ ಥರ ಹುರಿದು ಅದನ್ನು ಆರ್ಲಿಕ್ಕೆ ಇಟ್ಕೊಳ್ಳಿ. ನಂತರ ಅದೇ ಬಾಣಲಿಗೆ 3 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಮೆಂತ್ಯ ಹಾಗೂ 1 ಟೀ ಸ್ಪೂನಷ್ಟು ಕಾಳುಮೆಣಸು ಇವೆಲ್ಲವನ್ನು ಹಾಕ್ಕೊಂಡು ಇವೆಲ್ಲ ವಸ್ತುಗಳ ಘಮ ಬರುವವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಹಾಗಂತ ಇದು ಕಪ್ಪಾಗಬಾರ್ದು. ಇವೆಲ್ಲ ಪದಾರ್ಥಗಳನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೋಬೇಕು. ಪುಳಿಯೋಗರೆ ಗೊಜ್ಜಲ್ಲಿ ಈ ಎಲ್ಲ ಪದಾರ್ಥಗಳ ಘಮ ಹೆಚ್ಚಿದ್ದಷ್ಟು ಟೇಸ್ಟ್ ಚೆನ್ನಾಗೇ ಅನಿಸುತ್ತೆ. ಕೆಲವೊಮ್ಮೆ ಲೇಟಾಗಿ ಎದ್ದಿರ್ತೀವಿ, ಇಮಿಡಿಯೇಟಾಗಿ ಏನೂ ಟಿಫನ್ ಮಾಡೋಕ್ಕಾಗಲ್ಲ ಅಂದಾಗ ಈ ರೀತಿಯಾಗಿ ಗೊಜ್ಜನ್ನು ರೆಡಿ ಮಾಡಿಟ್ಕೊಂಡಿದ್ರೆ ಇಮಿಡಿಯೇಟಾಗಿ ಮಾಡಿ ಬ್ರೇಕ್ಫಾಸ್ಟನ್ನು ಮಾಡ್ಬೋದು. ನಂತರ ಇದೆಲ್ಲ ಪದಾರ್ಥಗಳನ್ನು ಆರ್ಲಿಕ್ಕೆ ಇಟ್ಕೊಳ್ಳಿ. ಪುಳಿಯೋಗರೆ ಅಂದ್ರೇ ಎಳ್ಳಿನ ಮಹತ್ವ ಜಾಸ್ತಿ. ನೀವು ಇದಕ್ಕೆ ಕಪ್ಪು ಎಳ್ಳಾಗಲಿ ಅಥವಾ ಬಿಳಿ ಎಳ್ಳಾಗಲಿ ಹಾಕ್ಕೋಬೋದು. ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು, ಬಿಳಿ ಎಳ್ಳು ಹೆಚ್ಚು ಸಮಯ ಏನು ತಗೊಳ್ಳಲ್ಲ, ಬೇಗನೆ ಹುರಿಬೋದು. ಎಳ್ಳು ಚಟಪಟ ಅಂದ ನಂತರ ಅದನ್ನು ಸಹ ಆರ್ಲಿಕ್ಕೆ ಇಟ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡಿ. ಸ್ಟವ್ ಆರಿಸಿದ ನಂತರ ಅದೇ ಬಿಸಿಗೇ ಒಣ ಕೊಬ್ಬರಿನೂ ಸಹ ಹಾಕ್ಕೊಂಡು ಒಂದು 2-3 ನಿಮಿಷಗಳ ಕಾಲ ಅಷ್ಟೇ ಅದನ್ನು ಹುರಿದ್ರೆ ಸಾಕಾಗುತ್ತೆ. ಆಲ್ರೆಡಿ ಬಾಣಲಿ ಬಿಸಿ ಇರುತ್ತೆ, ಅದರ ಬಿಸಿಗೇ ಒಣ ಕೊಬ್ಬರಿನ ಹುರಿದು ತೆಕ್ಕೋಬೋದು. ಇದೆಲ್ಲ ಪದಾರ್ಥಗಳನ್ನು ಹುರಿದ ನಂತರ ಇದನ್ನು ಆರ್ಲಿಕ್ಕೆ ಇಟ್ಕೊಂಡು ಗೊಜ್ಜಿಗೆ ಬೇಕಾದಂತಹ ಹುಣಸೆ ರಸವನ್ನು ಚೆನ್ನಾಗಿ ಸೋಸಿ ಅದರ ನಾರಿನ ಅಂಶ ಅಥವಾ ಬೀಜ ಯಾವುದೂ ಬರದೇ ಇರೋ ಥರ ಸೋಸ್ಕೊಂಡು ತೆಕ್ಕೊಂಡು ಅದನ್ನು ಬಾಣಲಿಗೆ ಹಾಕ್ಕೊಳ್ಳಿ. ಪುಳಿಯೋಗರೆ ಗೊಜ್ಜಲ್ಲಿ ಹುಣಸೆ ರಸದ ಹುಳಿ ಹೆಚ್ಚಿದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಇವೆಲ್ಲ ಪದಾರ್ಥಗಳನ್ನು ಹಾಕ್ಕೊಳ್ಳಿ. ಉಪ್ಪನ್ನು ನಾವು ಆಮೇಲೆ ಸಹ ಒಗ್ಗರಣೆಯಲ್ಲೂ ಹಾಕ್ಕೋಬೋದು. ಹಾಗಿದ್ದರಿಂದ ಉಪ್ಪು ಸ್ವಲ್ಪ ವ್ಯತ್ಯಾಸ ಆದರೂ ಏನೂ ತೊಂದರೆ ಇಲ್ಲ. ನಂತರ ಈ 3 ಪದಾರ್ಥಗಳನ್ನು ಒಂದು 5 ಇಲ್ಲ 6 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಕೋಬೇಕು. ಈ ಎಲ್ಲ ಪದಾರ್ಥಗಳನ್ನು ಕುದಿಲಿಕ್ಕೆ ಇಟ್ಕೊಂಡು ನಂತರ ಒಂದು ಬಾಣಲಿಗೆ ಒಂದು 7-8 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಂತರ ಒಂದು ಅರ್ಧ ಮುಷ್ಟಿಯಷ್ಟು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಅರಿಶಿನ, ಒಣಮೆಣಸು ಹಾಗೂ ಕರಿಬೇವು, ರುಚಿಗೆ ತಕ್ಕಷ್ಟು ಇಂಗು ಇವೆಲ್ಲವನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಆಮೇಲೆ ಬೇಕಿದ್ರೆ ನೀವು
ಅನ್ನ ಕಲಿಸ್ಬೇಕಾದ್ರೆ ಶೇಂಗಾವನ್ನು ಸಹ ಒಗ್ಗರಣೆಯಲ್ಲಿ ಹಾಕ್ಕೋಬೋದು. ನಾನಿಲ್ಲಿ ಶೇಂಗಾನ ಒಗ್ಗರಣೆಗೆ ಹಾಕ್ಕೊಂಡಿಲ್ಲ. ಈ ರೀತಿಯಾಗಿ ಒಗ್ಗರಣೆಯನ್ನು ರೆಡಿ ಮಾಡಿ ಎತ್ತಿಟ್ಕೊಂಡು ನಂತರ ಕುದೀತಿರುವ ಗೊಜ್ಜಿಗೆ 4 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಅಚ್ಕಾರದ ಪುಡಿ ಬದಲಾಗಿ ನಾವು ಬೇರೆ ಎಲ್ಲ ಪದಾರ್ಥಗಳನ್ನು ಹುರಿಯೋದ್ರ ಜೊತೆಗೇ ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಹುರಿದು ಅದನ್ನು ಸಹ ಪುಡಿ ಮಾಡಿ ತೆಕ್ಕೋಬೋದು. ಇಲ್ಲ ನಮ್ಮ ಹತ್ರ ಪುಡಿ ಇದೆ ಅಂದರೆ ಪುಡಿ ಸಹ ಹಾಕ್ಕೋಬೋದು. ನಂತರ ಇವೆಲ್ಲ ಪದಾರ್ಥಗಳು ಕುದೀತಾ ಇರುವಾಗಲೇ ನಾವು ಮೊದಲೇ ಮಾಡಿ ಇಟ್ಕೊಂಡಂತಹ ಪುಳಿಯೋಗರೆ ಪೌಡ್ರನ್ನು ಸಹ ಇದಕ್ಕೆ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಇದರಲ್ಲಿ ಎಲ್ಲ ಪದಾರ್ಥಗಳನ್ನು ಹುರಿದಿರ್ತೀವಿ, ಹಾಗಿದ್ರಿಂದ ಹೆಚ್ಚೇನದು ಮತ್ತೆ ಕುದಿಯೋ ಅವಶ್ಯಕತೆ ಇರಲ್ಲ. ಚೆನ್ನಾಗಿ ಅದು ಬಾಣಲಿ ಬಿಟ್ಕೊಂಡು ಎಣ್ಣೆ ಬಿಡ್ತಾ ಇದೆ ಅಂದಾಗ ಆಗಿದೆ ಅಂತ ಅರ್ಥ. ಈ ರೀತಿಯಾಗಿ ಪೇಸ್ಟ್ ಥರ ಆದಮೇಲೆ ಸ್ಟವ್ ಆರಿಸ್ಬಿಟ್ಟು ಒಗ್ಗರಣೆನ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈಗ ರುಚಿಯಾದ ಪುಳಿಯೋಗರೆ ಗೊಜ್ಜು ರೆಡಿ. ಇದನ್ನು ನಮ್ಗೆ ಯಾವಾಗ ಬೇಕೋ ಅನ್ನಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನು ಹಾಕ್ಕೊಂಡು ಕಲಿಸ್ಕೊಂಡ್ರೆ ರುಚಿಯಾದ ಪುಳಿಯೋಗರೆ ರೆಡಿ ಆಗುತ್ತೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.